ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಗುಣ ಯೂಟ್ಯೂಬ್ ಚಾನಲ್. ವ್ಲಾಗ್ ಏನು ಅಂತ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಅಫಿಷಿಯಲ್ ಆಗಿ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗೋದು ನಾಳೆಯಿಂದ, ಅಂದ್ರೆ ಕಡೆ ಕಾರ್ತಿಕ ಸೋಮವಾರದಿಂದ ಪ್ರತಿ ವರ್ಷನೂ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ 2 ರಿಂದ 3 ದಿನ ನಡೆಯುತ್ತೆ, ಬಟ್ ಈ ವರ್ಷ ಗ್ರ್ಯಾಂಡ್ ಆಗಿ 5 ದಿನ ನಡೀತಿದೆ. ನಾಳೆ ಸೋಮವಾರ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಬಂದು ಇನಾಗ್ರೇಷನ್ ಮಾಡ್ತಿದ್ದಾರೆ. ಯಾರಿಗೆಲ್ಲ ನೋಡೋ ಅವಕಾಶ ಇದೆ ಹೋಗಿ ನೋಡ್ಬೋದು. ಕಡಲೆಕಾಯಿ ಪರ್ಸೆನ ನಮ್ಮ ಬೆಂಗಳೂರಿನಲ್ಲೇ ಏನಕ್ಕೆ ಮಾಡ್ತಾರೆ, ಹಾಗೆ ಅದರಲ್ಲೂ ಬಸವನಗುಡಿನಲ್ಲೇ ಯಾಕೆ ಮಾಡ್ತಾರೆ, ಕಡಲೆಕಾಯಿ ಪರ್ಸೆಗೂ ಹಾಗೆ ಅಲ್ಲಿರುವಂತ ಬಸವನಗುಡಿ ಬುಲ್ ಟೆಂಪಲ್ಗೂ ಏನ್ ಲಿಂಕ್ ಇದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ವ್ಲಾಗ್ನ ಸ್ಕಿಪ್ ಮಾಡ್ದೇನೆ ನೋಡ್ತಾ ಹೋಗಿ. ಫಸ್ಟು ಕಡಲೆಕಾಯಿ ಪರ್ಸೆ ಬಸವನಗುಡಿಲೇ ಯಾಕೆ ನಡೆಯುತ್ತೆ, ಬಸವನಗುಡಿಗೂ ಮತ್ತು ಕಡಲೆಕಾಯಿ ಪರ್ಸೆಗೂ ಏನು ಸಂಬಂಧ ಇದೆ, ಇದನ್ನು ಫಸ್ಟ್ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ದೊಡ್ಡ ಗಣಪತಿ ದೇವಸ್ಥಾನ, ಇದರಲ್ಲೇ ಆ ಬಸವನಗುಡಿನೂ ಸಹ ಇರೋದು. ದೊಡ್ಡ ಗಣಪತಿ ದೇವಸ್ಥಾನ ಹಾಗೂ ಬುಲ್ ಟೆಂಪಲ್ ಅಂತ ಕರೀತಾರೆ. ಫಸ್ಟು ಈ ಬಸವನಗುಡಿ ಅಂತ ಏನು ಹೇಳ್ತೀವಿ, ಇದು ಬಸವನಗುಡಿ ಆಗಿರಲಿಲ್ಲ. ಇಲ್ಲಿ ಕೆಲವೊಂದಷ್ಟು ಹಳ್ಳಿಗಳಿದ್ದು, ಅಂದರೆ ಈ ಗವಿಪುರ, ಹೊಸಹಳ್ಳಿ, ಹಾಗೆ ಇನ್ನೂ ಕೆಲವೊಂದಷ್ಟು 4-5 ಹಳ್ಳಿಗಳಿದ್ದು ಹಿಂದೆ. ಆ ಹಳ್ಳಿಗಳಲ್ಲಿ ಫಸ್ಟು ಜಾಸ್ತಿ ಬೆಳೀತಿದ್ದಿದ್ದೆ ಇಲ್ಲಿ ನೆಲಗಡಲೆ, ಅಂದರೆ ಕಡಲೆಕಾಯಿ. ರೈತರು ಕಡಲೆಕಾಯಿನ ಜಾಸ್ತಿ ಬೆಳೀತಾ ಇದ್ರು. ಆ ಕಡಲೆಕಾಯಿನ ಪ್ರತಿ ತಿಂಗಳಿಗೊಂದು ಸಲ ಬರೋ ಹುಣ್ಣಿಮೆ ದಿನ ಒಂದು ಬಸವ ಬಂದು ಅಲ್ಲಿರೋಂಥ ಬೆಳೆಗಳೆಲ್ಲನೂ ತಿಂದು ನಾಶ ಮಾಡ್ತಾಯಿತ್ತು. ಒಂದು ತಿಂಗಳು ಆ ಬಸವ ಏನು ಹುಣ್ಣಿಮೆ ದಿನ ಅಲ್ಲಿರೋಂಥ ಕಡಲೆಕಾಯಿನ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ಬಂದಾಗ ಅಲ್ಲಿರೋ ರೈತರ ಕೈಲಿ ಸಿಗಾಕೊಳ್ಳುತ್ತೆ. ಸೊ ಅಲ್ಲಿರೋಂಥ ಎಲ್ಲ ರೈತರುಗಳು ಜನಗಳು ಆ ಬಸವನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಅದು ಜನಗಳ ಕೈಲಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿರೋಂಥ ಒಂದು ಗುಡ್ಡನ ಹತ್ತುತ್ತೆ. ಅಲ್ಲಿ ಜನಗಳು ಆ ಗುಡ್ಡದ ಮೇಲೂ ಆ ಬಸವನ್ನ ಅಟ್ಟಾಡಿಸ್ಕೊಂಡು ಹೋದಾಗ ಸಡನ್ನಾಗಿ ಆ ಬಸವ ಅಲ್ಲಿ ಮಾಯ ಆಗುತ್ತೆ. ಅಲ್ಲಿರೋಂಥ ಯಾವುದೇ ರೈತರು ಜನಗಳ ಕಣ್ಗೂ ಅದು ಕಾಣಿಸ್ಕೊಳ್ಳೋದಿಲ್ಲ. ಸೊ ರೈತರು ಏನಂತ ಅನ್ಕೊತಾರೆ, ಏನು ಸಡನ್ನಾಗಿ ಬಸವ ಕಣ್ಣು ಕಾಣ್ದಂಗೆ ಆಯ್ತಲ್ಲ, ಏನಾದರೂ ಇದು ದೇವ್ರ ಬಸವನ ಏನು ಅಂತ ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗಿ ಅವ್ರು ನಾರ್ಮಲ್ ಜನರಲ್ ಅವ್ರ ವರ್ಕ್ಗೆ, ಅವ್ರ ಕೆಲಸಕ್ಕೆ ಅವರು ತೆರಳ್ತಾರೆ. ಸಡನ್ನಾಗಿ ಆ ಗ್ರಾಮದಲ್ಲಿ ಮಳೆ ಬರೋದಕ್ಕೆ ಸ್ಟಾಪ್ ಆಗುತ್ತೆ, ಮಳೆ ನಿಂತೋಗುತ್ತೆ. ಅಲ್ಲಿರುವಂಥ ಕಡಲೆಕಾಯಿ ಬೆಳೆಗಳಿಗೆ ಸರಿಯಾಗಿ ಮಳೆ ಸಿಗ್ದೇ ಬೆಳೆ ಬೆಳೆಯೋದಕ್ಕೆ ಆಗ್ತಿರಲ್ಲ. ಅಲ್ಲಿರುವಂಥ ರೈತರೆಲ್ಲ ಅವಾಗ ಏನು ಅನ್ಕೊತಾರೆ, ನಾವು ಲಾಸ್ಟ್ ಟೈಮ್ ಏನು ಬಸವನ ಅಟ್ಟಾಡಿಸಿ ಅದಕ್ಕೆ ಹಿಂಸೆ ಕೊಟ್ವಲ್ವ, ಹಾಗಾಗಿ ಈ ಥರ ಏನಾದರೂ ಆಗಿರ್ಬೋದಾ ಅಂತ ಆ ಬಸವ ಎಲ್ಲಿ ಕಾಣೆ ಆಗಿರುತ್ತೆ ಗುಡ್ಡದ ಮೇಲೆ, ಅಲ್ಲಿ ಹೋಗಿ ಅಲ್ಲಿರುವಂಥ ಜನಗಳು ಗುಡ್ಡದ ಮೇಲೆ ತಾವೇನೇ ಒಂದು ಕಲ್ಲಿನ ಬಸವನ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದ್ರ ಹತ್ರ ಬೇಡ್ಕೊಳ್ತಾರೆ, ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊತಾರೆ. ಆ ರೀತಿ ಕೇಳಿಕೊಂಡು ತಾವು ಬೆಳೆದಂಥ ಬೆಳೆ ಕಡಲೆಕಾಯಿ ಏನಿದೆ ಅದಕ್ಕೆ ನೈವೇದ್ಯ ಮೂಲಕದಲ್ಲಿ, ಪ್ರಸಾದ ಮೂಲಕದಲ್ಲಿ ಅರ್ಪಿಸ್ತಾರೆ. ಆ ರೀತಿ ಅರ್ಪಿಸ್ತಾ ಕೇಳ್ಕೊಳ್ತಿದ್ದಂಗೆ ಅಲ್ಲಿನ ಗ್ರಾಮಕ್ಕೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವತ್ತಿನ ದಿನದಿಂದ ಅಲ್ಲಿನ ಜನಗಳೆಲ್ಲರೂ ಅದನ್ನು ನಂಬಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಗ್ರಾಮನ ಬಸವನಗುಡಿ ಅಂತ ಹೆಸರಿಟ್ಟು ಪ್ರತಿ ವರ್ಷನೂ ತಾವು ಬೆಳೆದಂಥ ಬೆಳೆ ಏನಿದೆ ಅದನ್ನು ಅವತ್ತಿನ ದಿನ, ಅಂದರೆ ಕಾರ್ತಿಕ ಸೋಮವಾರ ಟೈಮ್ನಲ್ಲಿ ಅವತ್ತಿನ ದಿನ ಅಲ್ಲಿರುವಂಥ ಬಸವಪ್ಪನಿಗೆ ನೈವೇದ್ಯದ ಥರ ತಾವು ಬೆಳೆದಂಥ ಬೆಳೆನಲ್ಲಿ ಅರ್ಧ ಭಾಗನ ಅದಕ್ಕೆ ಅರ್ಪಿಸಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ದೇವ್ರ ಹತ್ರ ಈ ಸಲ ಬಂದಂಥ ಬೆಳೆ ಏನಿದೆ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿ ಅಂತ ಕೇಳಿಕೊಂಡು ಅವತ್ತಿಂದ ಈ ಕಡಲೆಕಾಯಿ ಪರ್ಸೆ ಅನ್ನೋದು ಶುರು ಆಗುತ್ತೆ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ನಾನು ಹೇಳಿರೋ ಇನ್ಫಾರ್ಮೇಷನ್ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ತಾ, ಅದೇನಾದರೂ ತಪ್ಪಿದರೆ ಅದೇನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಬಂದಿದ್ದು ಭಾನುವಾರ ಆಗಿರೋದ್ರಿಂದ ಜಾಸ್ತಿ ರಶ್ ಇರಲಿಲ್ಲ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಜಾಸ್ತಿ ರಶ್ ಇರಲಿಲ್ಲ. ಬಟ್ ಈವ್ನಿಂಗ್ ಆಯ್ತಾ ತುಂಬಾ ರಶ್ ಆಯಿತು. ಮಕ್ಕಳನ್ನೇನಾದರೂ ಕರ್ಕೊಂಬರ್ತೀನಿ ಅಂತ ಅಂದರೆ ಅವ್ರನ್ನ ಕೈ ಅಂತೂ ಬಿಡೋಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಜನ ಮಕ್ಕಳು ತಪ್ಪಿಸ್ಕೊಂಡಿದ್ದುಂಟು. ಅಲ್ಲಿ ಅನೌನ್ಸ್ ಮಾಡ್ತಾನೇ ಇದ್ದರು. ಮಕ್ಕಳಿಗೆ ಅಂತ ಬೇರೆಯೇ ಸೆಕ್ಷನ್ ಇದೆ ಇಲ್ಲಿ, ಅಂದರೆ ಮಕ್ಕಳು ಆಟಾಡೋದಕ್ಕೆ ಅಂತ ಅಂದ್ಬಿಟ್ಟೇ ಒಳ್ಳೊಳ್ಳೆ ಸೆಕ್ಷನ್ ಗೇಮ್ಸ್ಗಳಿತ್ತು. ಯಾವುದೇ ಗೇಮ್ಸ್ ಆಗಲಿ ಇಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾವ ಗೇಮ್ಸ್ ಆದ್ರೂ ಆಡ್ಬೋದು ಮಕ್ಕಳು. 50 ರೂಪಾಯಿ ಅಷ್ಟೇ, ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇತ್ತು, ಏನು ಜಾಸ್ತಿ ಹೈ ಅಮೌಂಟ್ ಅಂತ ಏನಿಲ್ಲ. ನಾನು ಖುಷಿಗೆ ಮತ್ತು ಪಾಪುಗೆ ಕೆಲವೊಂದಷ್ಟು ಗೇಮ್ಸ್ನ ಆಡಿಸ್ದೆ. ಈ ಗೇಮ್ನ ಆಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಪಾಪು ಬಿಟ್ಟು ಆಡೋಕ್ಕಾಗ್ತಿರ್ಲಿಲ್ಲ. ಸೊ ಆಡಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ನನಗೂ ಭಯ ಆಯಿತು, ಹಂಗಾಗಿ ಆಡಲಿಲ್ಲ. ಈ ಒಂದು ಗೇಮ್ ಆಡ್ತೀನಿ ಅಂತ ಅಂದ್ಲು. ಇದೂ ಅಷ್ಟೇ 50 ರೂಪೀಸ್ನಲ್ಲೇ ಇತ್ತು. ಹೇಳಿದ್ನಲ್ಲ, ಯಾವ ಗೇಮ್ ಆದ್ರೂ ಅಷ್ಟೇ 50 ರೂಪಾಯಿ ಅಷ್ಟೇ ಇತ್ತು. ಪಾಪುನು ಕುಂಡಿಸೋಣ ಅಂತ ಅಂದ್ಕೊಂಡು ಕೂರಿಸ್ದೆ. ಅವಳು ಆಡಲ್ಲ ಅಂತ ಅಂದ್ಕೊಂಡೆ, ಬಟ್ ಅವಳು ತುಂಬ ಎಂಜಾಯ್ ಮಾಡಿದ್ಲು. ಭಯ ಪಡ್ತಾಳೆ ಅಂದ್ಕೊಂಡೆ, ಬಟ್ ಅವಳು ಭಯ ಪಡ್ತಿರ್ಲಿಲ್ಲ, ನಾನು ಭಯ ಪಡ್ತಿದ್ದೆ.
ಎಲ್ಲಿ ಬಿದ್ದೋಗ್ತಾಳೋ ಅಂತ ಅಂದ್ಬಿಟ್ಟು. ಬಟ್ ಅವಳು ಕ್ಲಾಪ್ಸ್ ಹಾಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದು ಅವ್ರನ್ನೆಲ್ಲರನ್ನೂ ಆ ಗೇಮ್ನಲ್ಲಿ ಆಡಿಸಿ ಅದರಿಂದ ಈಚೆಗೆ ಬರೋಷ್ಟರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಸೊ ಹೊರಗಡೆ ಬಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿಂದು ಒಂದು ಸ್ಟ್ರಾಂಗಾಗಿ ಕಾಫಿ ಕುಡಿದು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಹೇಳಿದ್ನಲ್ಲ ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇತ್ತು. ಬಜೆಟಲ್ಲಿ ಒಳ್ಳೆ ಶಾಪ್ ಮಾಡ್ಬೋದು. ಈ ವಾಚಸ್ ಎಲ್ಲ ಬಂದು 100 ರುಪೀಸ್, ಯಾವುದಾದ್ರೂ ತೊಗೊಳ್ಳಿ 100 ರುಪೀಸ್ನಲ್ಲಿ ಸಿಗುತ್ತೆ. ಇದು ನನಗಲ್ಲ, ಖುಷಿಗೆ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಒಳ್ಳೊಳ್ಳೆ ಇಯರಿಂಗ್ಸ್ಗಳಿದೆ. ಯಾವ್ದು ತೊಗೊಂಡ್ರು ನಮಗೆ 50-100ನಲ್ಲೇ ಸಿಗುತ್ತೆ. ಆ್ಯಂಡ್ ಸರಗಳಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು ಎಲ್ಲನೂ ಅಷ್ಟೇ ನಮಗೆ 100 ರುಪೀಸ್ ಒಳಗಡೆ ಎಲ್ಲ ಅಮೌಂಟೂ ಇತ್ತು. ಹಾಗೆಯೇ ಇದು ಬಂದು ಈ ಸಲ ಬಂದು ಕಡಲೆಕಾಯಿ ಪರ್ಸೆನ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರ್ಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ತೋರಿಸ್ತಿರೋಂಥ ಲೈಟ್ ಬಂದು 300 ರೂಪಾಯಿ. ಕಸ್ಟಮೈಸ್ಡ್ ಲೈಟ್ ಇದು, ಫೈಬರ್ನಲ್ಲಿ ಮಾಡಿಕೊಡ್ತಾರೆ. ನಾವು ಯಾವ ಕಲರ್ನಲ್ಲಿ ಕೇಳ್ತೀವಿ ಆ ಕಲರ್ನಲ್ಲಿ ಮಾಡಿಕೊಡ್ತಾರೆ. ಸೊ 300 ರುಪೀಸ್ಗೆ ಒಳ್ಳೆ ಲೈಟಿಂಗ್ಸ್ನ ನೀವು ತೊಗೊಂಡು ಹೋಗ್ಬೋದು. ಇದು ಬಂದು ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಸೂರು ಪ್ಯಾಲೇಸ್ ಫೀಲ್ ಕೊಡ್ತಾ ಇತ್ತು. ಸಂಜೆವರೆಗೂ ಇದ್ದು ಕಡಲೆಕಾಯಿ ಪರ್ಸೆನ ನೋಡ್ಕೊಂಡು ಹೋಗಿ, ರಾತ್ರಿ ಆದಮೇಲೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಹೇಳ್ದಾಗಲೇ ಈ ಸಲ ಕಡಲೆಕಾಯಿ ಪರ್ಸೆನ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರ್ಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಯಾವುದೇ ಥರದ ಪ್ಲಾಸ್ಟಿಕ್ ಕವರ್ನ ಕೊಡ್ತಾ ಇಲ್ಲ. ನೀವು ಮನೆಯಿಂದಲೇ ಒಂದು ಬಟ್ಟೆ ಬ್ಯಾಗ್ನ ತೊಗೊಂಡ್ಬಂದು ಏನಾದ್ರೂ ಶಾಪ್ ಮಾಡ್ತೀವಿ ಅಂತ ಅಂದರೆ ಮನೆಯಿಂದನೇ ಬ್ಯಾಗ್ ತೊಗೊಂಡು ಬನ್ನಿ. ಇಲ್ಲ ಅಂದರೆ ನೀವೇನಾದರೂ ಇಲ್ಲಿ ಕಡಲೆಕಾಯಿ ತೊಗೊತೀನಿ ಅಂದರೆ ಪೇಪರ್ ಕವರ್ನಲ್ಲಿ ಹಾಕ್ಕೊಡ್ತಾರೆ. ಅದೆಲ್ಲ ಇಟ್ಕೊಳ್ಳೋದಕ್ಕೆ ಹಿಂಸೆ ಅನಿಸುತ್ತೆ. ನನಗೆ ಈ ಸಲ ಆಗಿದ್ದದೇನೆ, ನನಗೆ ಗೊತ್ತಿರಲಿಲ್ಲ. ಸೊ ಹಾಗೆ ಕೈ ಬೀಸ್ಕೊಂಡು ಬಂದುಬಿಟ್ಟಿದ್ದೆ. ಎಲ್ಲನೂ ಪೇಪರ್ ಕವರ್ನಲ್ಲಿ ಕೊಡ್ತಾಯಿದ್ರು. ಇಟ್ಕೊಂಬರೋದು ಹಿಂಸೆ ಅನ್ನಿಸ್ತು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ಬ್ಯಾಗ್ ತೊಗೊಂಡೋಗಿ. ಯಾಕೆಂದರೆ ಕವರ್ ಕೇಳಿದ್ರೆ ಕೊಟ್ಟೋರ್ಗು ಫೈನ್ ಹಾಕ್ತಾರೆ, ಕೇಳಿದವ್ರಿಗೂ ಫೈನ್ ಹಾಕ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.